ನಗರದ 15ನೇ ವಾರ್ಡಿನ ಜವೇನಹಳ್ಳಿ ಕೆರೆ ಬಳಿ ಇರುವ ಗ್ರಂಥಾಲಯದ ಸುತ್ತ ಇಂಟರ್ಲಾಕ್ ಶೌಚಾಲಯ ಇತರೆ ಅಭಿವೃದ್ಧಿಯ 15 ಲಕ್ಷ ವೆಚ್ಚದ ಕಾಮಗಾರಿಗೆ ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪಪ್ರಕಾಶ್ ಅವರು ಗುದ್ದಲಿ ಪೂಜೆ ನೆರವೇರಿಸುವುದರ ಮೂಲಕ ಅಧಿಕೃತವಾಗಿ ಚಾಲನೆ ನೀಡಿದರು. ಜವೇನಹಳ್ಳಿ ಕೆರೆ ಮತ್ತು ಸುತ್ತಮುತ್ತಲ ವಾತಾವರಣ ಸೃಷ್ಟಿಯಾಗಿದ್ದು ಮಕ್ಕಳ ಆಟೋಟ ಸಾಮಗ್ರಿಗಳು ರಸ್ತೆ ಆಗಬೇಕಾಗಿದೆ. ಈ ಭಾಗದಲ್ಲಿ ಹಲವಾರು ಅಭಿವೃದ್ಧಿ ಕೆಲಸ ಆಗಬೇಕಾಗಿದೆ. ಹಾಸನ ನಗರಸಭೆಯನ್ನ ಮಹಾನಗರ ಪಾಲಿಕೆಗೆ ಮೇಲ್ದರ್ಜೆಗೆ ಏರಿಸಿರುವುದರಿಂದ ಹೆಚ್ಚಿನ ಅಭಿವೃದ್ಧಿ ಕೆಲಸದ ಬಗ್ಗೆ ಈಗಾಗಲೇ ನಾನು ಪೌರಾಯುಕ್ತರತ್ತ ಮಾತುಕತೆ ನಡೆಸಲಾಗಿದ್ದು 200 ಕೋಟಿ ರೂಪಾಯಿ ಬಿಡುಗಡೆ ಮಾಡುವುದಾಗಿ ಭರವಸೆ ಕೊಟ್ಟಿದ್ದು ಹಸಿರು ಭೂಮಿ ಪ್ರತಿಷ್ಠಾನದವರು ಹಾಗೂ ಈ ಭಾಗದ ಮುಖಂಡರು ಎಲ್ಲರೂ ಸೇರಿ ಕೆರೆಯನ್ನ ಹಾಗೂ ಒತ್ತುವರಿಯನ್ನ ಉಳಿಸುವ ಕೆಲಸ ಮಾಡಿದ್ದಾರೆ ಎಂದರು. ಜವೇನಹಳ್ಳಿ ಕೆರೆ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಮಹೇಶ್ ಹೇಳಿದಂತೆ ಕೆರೆಯ ನೀರಿನಲ್ಲಿ ಆಟೋಟವನ್ನು ಮಾಡುವ ಬಗ್ಗೆ ಮಹಾನಗರ ಪಾಲಿಕೆಯಿಂದ ಸಿಗುವುದಿಲ್ಲ. ಪ್ರವಾಸೋದ್ಯಮ ಇಲಾಖೆಯೊಂದಿಗೆ ಮಾತನಾಡಲಾಗುವುದು. ಟೂರಿಸಂನಿಂದ ಆಗದಿದ್ದರೆ ವೈಯಕ್ತಿಕವಾಗಿ ಮಾಡುವ ಬಗ್ಗೆ ಯೋಚಿಸಲಾಗುವುದು. ಈ ಭಾಗದಲ್ಲಿ ಮೊದಲು ಓಡಾಡುತ್ತಿರಲಿಲ್ಲ, ಈಗ ಹೊಯ್ಸಳ ಸ್ಪೋರ್ಟ್ಸ್ ಎಲ್ಲವೂ ಇರುವುದರಿಂದ ಉತ್ತಮವಾಗಿದೆ ಎಂದು ಶ್ಲಾಘಿಸಿದರು. ಅಭಿವೃದ್ಧಿ ಮಾಡುವ ಬಗ್ಗೆ ಅನುದಾನದ ಕೊರತೆ ಬಗ್ಗೆ ನಿಮಗೆ ತಿಳಿದಿದ್ದು ರಸ್ತೆ ಗುಂಡಿ ಹಾಳಾದರೆ ಶಾಸಕರನ್ನ ಬೈಯುತ್ತಾರೆ. ಮುಂದಿನ ದಿನಗಳಲ್ಲಿ ಎಲ್ಲ ಅಭಿವೃದ್ಧಿ ಕೆಲಸ ಮಾಡುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದರು. ಅದೇ ರೀತಿ ನಮ್ಮ ಸೆಂಟ್ರಲ್ ಗ್ರಾಂಟ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ 30 ಕೋಟಿ ತರುವಂತಹ ಕೆಲಸಗಳು ಆಗ್ತಾ ಇದೆ. ಶೀಘ್ರದಲ್ಲೇ ಪ್ರತಿಯೊಂದು ವಾರ್ಡಲ್ಲೂ ಕೂಡ ಕೆಲಸ ಕಾರ್ಯಗಳಾಗುತ್ತೆ. ಹಾಗಾಗಿ ತಮ್ಮೆಲ್ಲ ಸಹಕಾರ ಮತ್ತು ಕೋರ್ತಾ ಈಗಾಗಲೇ ಹಲವಾರು ಕೆಲಸ ಜವೇನಹಳ್ಳಿ ಮಠದ ತಾವು ಹೇಳ್ತಾ ಇದ್ರಿ, ಹಿಂದೆ ಹಸಿರು ಪ್ರತಿಷ್ಠಾನದವರು ಮತ್ತು ಹಿರಿಯರೆಲ್ಲ ಸೇರಿ ಕೆರೆಯನ್ನು ಒತ್ತುವರಿ ಮಾಡುವಂಥ ಕೆಲಸಗಳನ್ನ ಇದ್ದಾಗ ತಾವೆಲ್ಲ ಸೇರಿ ನಮ್ಮ ವಿಶ್ವನಾಥ್ ಅಂಕಲ್ ಇರ್ಬೋದು, ಶೆಟ್ರು, ಇದೆಲ್ಲರೂ ಹಿರಿಯರೆಲ್ಲ ಸೇರಿ ಒಂದು ಉಳಿಸುವಂಥ ಕೆಲಸ ಮಾಡಿದ್ರಿ. ಖಂಡಿತವಾಗ್ಲೂ ಅದನ್ನ ಏನು ಈಗಾಗಲೇ ಹೇಳ್ತಾ ಇದ್ರು ನಮ್ಮ ನಗರಸಭಾ ಸದಸ್ಯರಂತ ಮಹೇಶ್ ಅವರು ಹೇಳ್ತಾ ಇದ್ರು, ಅಲ್ಲಿ ಏನು ಸ್ಪೋರ್ಟ್ಸ್ ನೀರಿಂದ ಏನು ಆಕ್ಟಿವಿಟೀಸ್ ಇರುತ್ತೆ ಅದನ್ನ ಹಾಕಿದ್ರೆ ಅನುಕೂಲ ಆಗುತ್ತೆ ಅಂತ. ಮಹಾನಗರ ಪಾಲಿಕೆ ಮೇಯರ್ ಎಂ ಚಂದ್ರೇಗೌಡ ಮಾತನಾಡಿ, ಈ ಭಾಗದಲ್ಲಿ ಯಾರೂ ಓಡಾಡುವುದಕ್ಕೆ ಆಗುತ್ತಿರಲಿಲ್ಲ. ಈಗ ಉನ್ನತವಾಗಿ ಜವೇನಹಳ್ಳಿ ಕೆರೆ ಅಭಿವೃದ್ಧಿಗೆ ಮಾಡಿರುವುದಕ್ಕೆ ಎಲ್ಲರ ಶ್ರಮವಿದೆ. ಈಗ ಎಲ್ಲರೂ ಓಡಾಡಬಹುದಾಗಿದೆ. ಹಿಂದಿನ ಶಾಸಕರಾದ ಎಚ್.ಎಸ್. ಪ್ರಕಾಶ್ ಹಾಗೂ ಈಗಿನ ಶಾಸಕರು ಅಭಿವೃದ್ಧಿಗೆ ಶ್ರಮ ವಹಿಸುತ್ತಿದ್ದಾರೆ ಎಂದರು. ನಮ್ಮ ಮಹಾನಗರ ಪಾಲಿಕೆಯಿಂದ ಏನು ಅಭಿವೃದ್ಧಿ ಕೆಲಸ ಆಗಬೇಕು ಅದನ್ನ ಮಾಡಿಕೊಡಲು ಸದಾ ಸಿದ್ಧರಿದ್ದು ಮುಂದೆ ಮಾಡಿಕೊಡುವುದಾಗಿ ಭರವಸೆ ನೀಡಿದರು. ಯಾಕೆಂದ್ರೆ ಒಂದು ಬಡಾವಣೆ ಸ್ವಲ್ಪ ಜೀರ್ಣೋದ್ಧಾರ ಆಗಬೇಕು, ಆ ಬಡಾವಣೆಗೆ ಮೂಲಭೂತ ಸೌಕರ್ಯಗಳು ದೊರೆಯಬೇಕು ಅಂದ್ರೆ ನಿಮ್ಮ ಹಿಂದಿನವರ ಈಗಿನ ಹಾಗೂ ಹಿಂದಿನ ಅಧ್ಯಕ್ಷರುಗಳು ಹಾಗೂ ಈ ಸಮಿತಿಯರ ಹೋರಾಟ ಎಷ್ಟಿತ್ತು ಅನ್ನೋದು ನಮ್ಮ ಅರಿವಿಗೆ ಈಗ ಬರ್ತಾ ಇದೆ. ಅದರಲ್ಲೂ ಕೆಲವರು ಹೆಸರುಗಳಿದ್ರೆ ಭರತ್ ಭೂಷಣ್ ಇರ್ಬೋದು, ರಮೇಶ್ ಇರ್ಬೋದು, ಎಲ್ಲರೂ ಅಂದ್ರೆ ಈ ಜಾಗನೇ ಮೊದಲು ಯಾವ ಪರಿಸ್ಥಿತಿ ಇರುತ್ತೆ ನಮಗೂ ಗೊತ್ತು. ಇದೇನು ವಾಸಯೋಗ್ಯವಾದಕ್ಕಾಗಲಿ ನಡವಳಿಕೆಯಾಗಲಿ ಆಗ್ತಿಲ್ಲ. ಅಂತಹ ಜಾಗನ ನೀವು ಎಷ್ಟು ಉನ್ನತವಾಗಿ ಯಾವ ಮಟ್ಟಕ್ಕೆ ತಂದಿದ್ದೀರಿ ಅಂತ ಹೇಳಕ್ಕೆ ಅದಕ್ಕಾಗಿ ನಾನು ನಿಮಗೆ ಒಂದು ವಿಶೇಷವಾದ ನಮನಗಳನ್ನು ಸಲ್ಲಿಸ್ತೀನಿ. ತುಂಬ ಚೆನ್ನಾಗಿ ಇದನ್ನು ಅಭಿವೃದ್ಧಿ ಮಾಡಿದೆ. ಇದಕ್ಕೆ ನಮ್ಮ ಹಿಂದಿನ ಶಾಸಕರಾದ ಪ್ರಕಾಶ್ ಅವರು ಹಾಗೂ ಈಗಿನ ಶಾಸಕರು ಸಹ ನಮಗೆ ತುಂಬ ಸಹಕಾರ ಕೊಡ್ತಾ ಇದ್ದಾರೆ. ಹಾಗಾಗಿ ಮುಂದೆ ಇನ್ನು ನಗರಸಭೆಯಿಂದ ಏನು ಕೆಲಸಗಳಾಗಬೇಕು ಮಹಾನಗರ ಪಾಲಿಕೆಯಿಂದ ಅದನ್ನು ಮಾಡಿಕೊಡೋಕ್ಕೆ ನಾನು ಬದ್ಧನಾಗಿರ್ತೀನಿ. ಸದಾ ನಿಮ್ಮಗಳ ಜೊತೆ ನಾನು ಇರ್ತೀನಿ ಅಂತ ಹೇಳ್ತಾ ನಾನು ಕಾರ್ಯಕ್ರಮದಲ್ಲಿ ಜವೇನಹಳ್ಳಿ ಕೆರೆ ಅಭಿವೃದ್ಧಿ ಸಂಘದ ಅಧ್ಯಕ್ಷ ಕೆಆರ್ ಮಹೇಶ್, ಗೌರವಾಧ್ಯಕ್ಷ ಡಿಎನ್ ವಿಶ್ವನಾಥ್, ಕಾರ್ಯದರ್ಶಿ ಕೆಕೆ ಪರಮೇಶ್, ಖಜಾಂಚಿ ಪದ್ಮನಾಭ್, ಎಇ ಚನ್ನೇಗೌಡ, ಮಾಜಿ ಅಧ್ಯಕ್ಷ ತಿಮ್ಮೇಗೌಡ ಇತರರು ಉಪಸ್ಥಿತರಿದ್ದರು.